ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗಬೇಕು. ಹಣಕಾಸಿನ ಸಮಸ್ಯೆಗಳು ದೂರವಾಗಬೇಕು. ಮನೆಗೆ ಶಾಂತಿ ಸಮೃದ್ಧಿ ಬರಬೇಕು ಅಂದರೆ ಈ ಒಂದು ವ್ರತ ಸಾಕು. ಹೌದು, ಪ್ರತಿ ತಿಂಗಳ ತ್ರಯೋದಶಿ ದಿನ ಬರುವ ಈ ಪ್ರದೋಷ ವ್ರತವನ್ನು ಸರಿಯಾಗಿ ಆಚರಿಸಿದರೆ ಭಗವಾನ್ ಶಿವನ ಕೃಪೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಪ್ರತಿ ತಿಂಗಳ ತ್ರಯೋದಶಿ ತಿಥಿಯಂದು ಆಚರಿಸಲಾಗುವ ಪ್ರದೋಷ ವ್ರತವು ದೇವತೆಗಳ ದೇವರಾದ ಮಹಾದೇವನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ವ್ರತವಾಗಿದೆ. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮ ಸದಾ ನೆಲೆಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಹಿಂದೂ ಧರ್ಮದ ಪ್ರಕಾರ ಏಕಾದಶಿ ವಿಷ್ಣುವಿಗೆ ಸಮರ್ಪಿತವಾದರೆ ತ್ರಯೋದಶಿ ಶಿವನಿಗೆ ಸಮರ್ಪಿತವಾಗಿದೆ. ಆದ್ದರಿಂದ ಈ ದಿನ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುವುದು ಅತ್ಯಂತ ಪುಣ್ಯಕರ. ಈ ಬಾರಿ ವಿಶೇಷವಾಗಿ ಏಪ್ರಿಲ್ 14 ಅಥವಾ 15 ವೇಳೆಗೆ ಬರುವ ಪ್ರದೋಷವು ಬುಧವಾರಕ್ಕೆ ಸೇರಿದ ಕಾರಣ ಇದನ್ನು ಬುಧ ಪ್ರದೋಷ ವ್ರತ ಎಂದು ಕರೆಯಲಾಗುತ್ತದೆ. ಪ್ರದೋಷ ಪೂಜೆಗೆ ಅತ್ಯಂತ ಶುಭ ಸಮಯ ಸಂಜೆ 5:37ರಿಂದ 8:21ರವರೆಗೆ. ಈ ಸಮಯದಲ್ಲಿ ಶಿವನ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈ ದಿನ ಶಿವ ಪಾರ್ವತಿಯ ಜೊತೆಗೆ ವಿಘ್ನಹರ್ತ ಗಣಪತಿಯನ್ನು ಪೂಜಿಸುವುದು ವಿಶೇಷ ಮಹತ್ವವಿದೆ. ಬುಧ ಪ್ರದೋಷ ವಿಶೇಷ ಫಲಗಳು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ಉದ್ಯೋಗ ವ್ಯಾಪಾರದಲ್ಲಿ ಬೆಳವಣಿಗೆ, ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಬುಧ ದೋಷವಿದ್ದವರು ಈ ವ್ರತ ಮಾಡಿದರೆ ಬುಧ ಗ್ರಹ ಬಲವಾಗುತ್ತದೆ. ಇದರ ಮೂಲಕ ಗಣೇಶನ ವಿಶೇಷ ಆಶೀರ್ವಾದ ದೊರೆಯುತ್ತದೆ. ಈ ದಿನ ಮಾಡಬೇಕಾದ ದಾನಗಳು. ಈ ಪ್ರದೋಷ ದಿನದಂದು ದಾನ ಮಾಡುವುದು ಅತ್ಯಂತ ಮಹತ್ವದ್ದು. ಇವುಗಳನ್ನು ದಾನ ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುತ್ತವೆ. ಮೊದಲನೆಯದಾಗಿ ಕಪ್ಪು ಎಳ್ಳು ಗ್ರಹದೋಷ ನಿವಾರಣೆ ಮತ್ತು ಸಮೃದ್ಧಿಗಾಗಿ. ಮೊಸರು ಆರೋಗ್ಯ ಮತ್ತು ಮನಃಶಾಂತಿಗಾಗಿ. ತುಪ್ಪ ಜ್ಞಾನವೃದ್ಧಿ ಮತ್ತು ಚುರುಕು ಮನಸ್ಸಿಗಾಗಿ. ತೆಂಗಿನಕಾಯಿ ಶುಭ ಶಕ್ತಿ, ಮನೆಗೆ ಸಂತೋಷ. ಬಟ್ಟೆ ದಾನ ಪುಣ್ಯ ಪಾಪ ನಿವಾರಣೆಗಾಗಿ. ಅನ್ನದಾನ ಮಹಾಪುಣ್ಯ, ಕಷ್ಟ ನಿವಾರಣೆಗಾಗಿ. ಇನ್ನು ಪ್ರದೋಷ ವ್ರತದ ಮಹತ್ವ. ಪ್ರದೋಷ ವ್ರತವು ಕೇವಲ ಉಪವಾಸವಲ್ಲ, ಇದು ಶಿವನ ಅನುಗ್ರಹವನ್ನು ಪಡೆಯುವ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ. ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ, ಗ್ರಹದೋಷಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ನೆಮ್ಮದಿ, ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ. ಈ ದಿನ ಶಿವನನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು. ಹಾಗಾದರೆ ಈ ಬುಧ ಪ್ರದೋಷ ವ್ರತವನ್ನು ತಪ್ಪದೆ ಆಚರಿಸಿ. ಸಂಜೆ 5:37ರಿಂದ 8:21ರ ಒಳಗೆ ಶಿವನನ್ನು ಪೂಜೆ ಮಾಡಿ ಮಹಾದೇವನ ಅನುಗ್ರಹವನ್ನು ಪಡೆದು ನಿಮ್ಮ ಜೀವನವನ್ನು ಸುಖ ಸಮೃದ್ಧಿಯಿಂದ ತುಂಬಿಸಿಕೊಳ್ಳಿ. ಓಂ ನಮಃ ಶಿವಾಯ. ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ.
ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾಬ್ಧ ಬೃಂದ ಸೂರ್ಯಾಯ ದಕ್ಷತ್ವರನಾಶಕಾಯ ಶ್ರೀನೀಲಕಂಠಾಯ ರೋಷಧ್ವಜಾಯ ತಸ್ಮೈ ಶ್ರೀಕಾರಾಯ ನಮಃ ಶಿವಾಯ ಶ್ರೀನೀಲಕಂಠಾಯ ರೋಷಧ್ವಜಾಯ ತಸ್ಮೈ ಶ್ರೀಕಾರಾಯ ನಮಃ ಶಿವಾಯ ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ ಯಕ್ಷ ಸ್ವರೂಪಾಯ ಜಟಾಧರಾಯ ಪಿನಾಕ ಅಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ಪಂಚಾಕ್ಷರಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय. मंदाकिनी सलिल चंदन चर्चिताय नंदीश्वर प्रमथनाथ महेश्वराय मंदार पुष्प बहुपुष्प सुपूजिताय तस्मै मकाराय नमः शिवाय. शिवाय गौरी वदना वर्ज बिरुंदा सूर्याय पक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय. वसिष्ठ कुंभोद्भव गौतमार्य मुनीन्द्र देवार्चिता शेखराय चंद्रार्क वैश्वानर रोचना
तस्मै मकाराय